ಏನು ಒಂದು ಅಡಿನೂ ಇಲ್ಲ ಇದು ನೋಡಿ. ನೋಡ್ಬೋದು ಎರಡು ಗೊನೆ ಬಿಟ್ಟಿದೆ. ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಗೊನೆ. ಅಲ್ಲಿ ನೋಡಿ ಗೊನೆ ಬಿಟ್ಟಿದೆ. ಬಿಸಿಲು ನೋಡಿ, ಅದು ಗೊನೆ ಶೇಪ್ ಚೆನ್ನಾಗಿದೆ. ಇದು ನೋಡಿ ಈ ಕಡೆಯಿಂದ ಈ ಕಡೆ ನೋಡಿದ್ರಾ ಹೇಗಿದೆ ಎರಡು ಗೊನೆನೂ ಯಾವ ಥರ ಬಂದಿದೆ ಅಂತ. ಒಂದಲ್ಲ ಎರಡು, ಅದು ಹತ್ರನೇ ನೋಡಿ. ಇನ್ನೂ ಒಂದು ಶೇಪ್ಗಳು ತೋರಿಸ್ತೀನಿ ನಿಮ್ಗೆ. ಇವಾಗ ನೋಡ್ಬೋದು ನೀವು ಒಂದು ಗೊನೆ ಅಂತ ನೋಡಿ. ಆ ಥರ ಬರ್ಬೇಕು ಅಂತಂದರೆ ನಾವು ಗಿಡ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅದು ನೆಲ ನೋಡೋದ ಅವಶ್ಯಕತೆ ಇಲ್ಲ. ಈಗೆಲ್ಲ ಹೇಳ್ತಾರೆ ಕಳೆ ಕೀಳಿ ಎಲ್ಲ ಇದು ಮಾಡಿ ಕೀಳ್ಬೇಕು. ಬಟ್ ನಾವು ಇದನ್ನು ಚೆನ್ನಾಗಿ ಬೇಕಾದ ಕೊಟ್ರೆ ಇದು ಕೀಳೋ ಏನು ಮಾಡೋ ಅವಶ್ಯಕತೆ ಇಲ್ಲ. ಇದೆಲ್ಲ ಬರೋಕ್ಕೆ ಕಾರಣ ಇನ್ನೊಂದು ಟಿಪ್ಸ್ ಹೇಳ್ಬಿಡ್ತೀನಿ ನಿಮ್ಗೆ. ನಾನು ಇಲ್ಲಿ ಹಾಕಿರೋದು ಎಲೆಗಳನ್ನ ಕತ್ತರಿಸಿ ಅದರ ಗೆಡ್ಡೆಗೆ ಹಾಕಿದ್ದೀನಿ. ನೋಡ್ಬೋದು ನೀವು, ಎಲ್ಲ ಇದರಲ್ಲೂ ಇದೆ ನೋಡಿ. ಎಲ್ಲದರಲ್ಲೂ ಅದರ ಗೆಡ್ಡೆಗೆ ಸುತ್ತ ಗೆಡ್ಡೆಗೆ ಹಾಕಿದ್ರೆ ನೀರು ಅಲ್ಲಿ ಜಾಸ್ತಿ ಬಿಸಿಲು ಬೀಳ್ದು ಗೆಡ್ಡೆಗೆ ನೀರು ಆವಿಯಾಗೋಲ್ಲ. ಸೊ ನೀರು ಜಾಸ್ತಿ ಹೊತ್ತಿರುತ್ತೆ. ಸೊ ನೀರು ಜಾಸ್ತಿ ಹೊತ್ತಿದ್ರೆ ಗೊನೆ ಚೆನ್ನಾಗಿ ಬರುತ್ತೆ ನೋಡಿ. ಎಲ್ಲದರಲ್ಲೂ ಹಾಕಿದ್ದೀನಿ ಗೊನೆ ನೋಡಿ ಹೆಂಗೆ ಬಂದಿದೆ. ಆದಷ್ಟು ಟ್ರೈ ಮಾಡಿ ಎಲ್ಲರೂ. ಹಾಕಿದ್ದೀನಿ ಗೊನೆ ನೋಡಿ ಯಾವ ಥರ ಬಂದಿದೆ. ನೀವು ನೋಡ್ತಿದ್ದೀರಾ ನಮ್ಮದು ನೇಂದ್ರ ಬಾಳೆ ತೋಟ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತ ಗೆಡ್ಡೆಗಳು. ನೋಡಿ ಗೊನೆ ಬಿಟ್ಟಿದೆ. ಸೇಪ್ ನೋಡ್ಬೋದು. ಒಂದಲ್ಲ ಎಲ್ಲನೂ ತೋರಿಸ್ತೀನಿ. ಇದು ಹೊಸದು. ಇದು ಬಂದು ಇನ್ನೊಂದು ಸಲಗೆ ಆಗುತ್ತೆ, ನೆಕ್ಸ್ಟ್ ಸಲಗೆ. ನೋಡ್ಬೋದು ನೀವು ಗೊನೆಗಳು ಸೇಪ್ ಹೆಂಗಿದೆ ಅಂತ. ಈ ಥರ ಸೇಪ್ ಇದ್ದರೆ ತೂಕ ಜಾಸ್ತಿ ಬರುತ್ತೆ. ನೋಡಿ ಅಲ್ಲಿ ಫೋಟೋ ಹಾಕಿರ್ತೀನಿ ಆಮೇಲೆ ಒಂದೆರಡು. ನಿಮ್ಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ ಇದರಲ್ಲಿ. ನೋಡ್ಬೋದು ನೀವು, ಇದು ನೋಡಿ ಅದಕ್ಕೆ ಇದಕ್ಕೂ ವ್ಯತ್ಯಾಸ ಏನು ಅಂತ ಗಮನಿಸಿ. ನಾನು ಇಲ್ಲಿ ಏನೋ ಕಟ್ಟಿದ್ದೀನಿ ನೋಡಿ, ತೋರಿಸ್ತೀನಿ ರೀ ನಿಮ್ಗೆ. ಬ್ಲ್ಯಾಕ್ ಕವರಲ್ಲಿ ನೋಡ್ರಾ. ಅದೇನು ಅಂದರೆ ಸ್ವಲ್ಪ ಯೂರಿಯಾ ಸ್ವಲ್ಪ ಪೊಟ್ಯಾಶ್ ಎರಡೂ ಸೇರಿಸಿ ಕಟ್ಟಿದ್ದಕ್ಕೆ. ಅಲ್ಲಿರೋ ಗಣೆ ನೋಡಿ, ಇವನು ಇದು ನೋಡಿ ಯಾವ ರೀತಿ ಇದೆ. ಒಂದಲ್ಲ ಸುಮಾರು ಒಂದು 10 ಇವಕ್ಕೆ ಮಾತ್ರ ಕಟ್ಟಿದ್ದೀನಿ. ನೋಡ್ಬೋದು ನೀವು. ಆಮೇಲೆ ಇನ್ನೊಂದು ಬನ್ನಿ ತೋರಿಸ್ತೀನಿ. ಈಗ ಒಂದು ಗಿಡಲ್ಲಿ ಒಂದೇ ಗುಣ ಬಿಡೋದು ಅಂದ್ಬಿಟ್ಟು ಎಲ್ಲ ಒಂದೇ ಗುಣ ಬಿಡ್ತಾರೆ. ನಾನು ಟ್ರೈ ಮಾಡೋಣ ಅಂತ ಎರಡು ಬಿಟ್ಟಿದ್ದೆ. ನೋಡ್ಬೋದು ನೀವು, ಹತ್ರನೇ ಇದೆ. ಏನು ಒಂದು ಅಡಿನೂ ಇಲ್ಲ ಇದು ನೋಡಿ. ನೋಡ್ಬೋದು ಎರಡು ಗೊನೆ ಬಿಟ್ಟಿದೆ. ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ಗೊನೆ. ಅಲ್ಲಿ ನೋಡಿ ಗೊನೆ ಬಿಟ್ಟಿದೆ. ಬಿಸಿಲು ನೋಡಿ, ಅದು ಗೊನೆ ಶೇಪ್ ಚೆನ್ನಾಗಿದೆ. ಇದು ನೋಡಿ ಈ ಕಡೆಯಿಂದ ಈ ಕಡೆ ನೋಡಿದ್ರಾ ಹೇಗಿದೆ ಎರಡು ಗೊನೆನೂ ಯಾವ ಥರ ಬಂದಿದೆ ಅಂತ. ಒಂದಲ್ಲ ಎರಡು, ಅದು ಹತ್ರನೇ ನೋಡಿ. ಇನ್ನೂ ಒಂದು ನೋಡಿ, ಅದು ಅಲ್ಲಿದೆ. ಇದು ನೋಡಿ ಇಲ್ಲಿ ಎರಡು ಹತ್ರನೇ ಇದೆ ನೋಡಿ. ಎರಡು ಗೊನೆ ಬಿಡ್ಬೋದು, ಸರಿಯಾಗಿ ನೋಡ್ಕೊಂಡ್ರೆ ಎರಡೂ ಬಿಡ್ತವೆ. ನಿಮ್ಗೆ ತೋರಿಸ್ತೀನಿ ಇರಿ. ನೋಡ್ಬೋದು ನೀವು ಗೊನೆ ಶೇಪ್ ಹೆಂಗೆ ಬಂದಿದೆ ಅಂತ. ಇಲ್ಲಿ ನೋಡಿ ಎರಡು ಬಿಟ್ಟಿದ್ರು ಗೊನೆ ಹೆಂಗೆ ಬಂದಿದೆ ಅಂತ. ನೋಡಿದ್ರೆ ಎರಡು ಗೊನೆ ಬಿಟ್ಟಿನಿ, ಎರಡರಲ್ಲೂ ಗೊನೆ ಬಿಟ್ಟಿದೆ. ಸೊ ನಾನು ಒಂದು 10 ಜಾಗದಲ್ಲೇ ಹಿಂಗೆ ಬಿಟ್ಟಿದ್ದೀನಿ, ಎರಡೆರಡು.
ಎರಡೂ ಗುಣೆ ಬಿಟ್ಟಿದೆ ನೋಡಿ, ಡಬಲ್ ಪ್ರಾಫಿಟ್. ಒಂದೇ ಈಡಲ್ಲಿ ಡಬಲ್ ಪ್ರಾಫಿಟ್ಟು ಮಾಡ್ಬೋದು, ಅಂದರೆ ಮೇಂಟೈನ್ ಮಾಡ್ಕೋಬೇಕಷ್ಟೇ ಎರಡು ಇರೋ ಜಾಗದಲ್ಲಿ. ನೋಡ್ಬೋದು ನೀವು ನೋಡಿ, ಇದಕ್ಕೂ ಅದಕ್ಕೂ ವ್ಯತ್ಯಾಸ ನೋಡಿ, ಈಗ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಯೂರಿಯಾ ಮತ್ತು ಪೊಟಾಸ್ ಕಟ್ಟಿದಾಗ ಈ ಗೊಣೆ ಶೇಪ್ ಹೆಂಗಿದೆ ದೂರದಲ್ಲಿ ತೋರಿಸ್ತೀನಿ ನೋಡಿ. ಈ ಗೊಣೆ ಶೇಪ್ ಹೆಂಗಿದೆ ಅದರಲ್ಲಿ ನೋಡಿ, ಅದು ಹೆಂಗಿದೆ ಬನ್ನಿ ಇನ್ನೊಂದು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಯೂರಿಯಾ ಕಟ್ಟಿದಾಗ ಹತ್ತಿರದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಯೂರಿಯಾ ಮತ್ತು ಪೊಟಾಸ್ ಕಟ್ಟಿದ್ದೀನಿ, ಬಟ್ ಕಾಯಿ ಶೈನಿಂಗ್ ಎಲ್ಲ ನೋಡಿ ಹೇಗಿದೆ, ಬರೀ 4 ಚಿಪ್ ಇರೋದು. ಬಟ್ 10 kg ಬರ್ಬೋದು, ಯಾಕಂದರೆ ಪೊಟಾಶ್ ಯೂರಿಯಾ ಎರಡು ಕಟ್ಟಿ ಸ್ವಲ್ಪ ದನದ ಗೊಬ್ಬರ ಕಲಸಿ ಹಾಕಿರೋದು ನೋಡಿ. ಅಲ್ಲಿ ನೋಡಿ, ಇದನ್ನ ಬೇಗ ತರಿದ್ಬಿಡ್ಬಾರ್ದು ಮೋತನ, ಯಾಕಂದರೆ ಅದು ಶೇಪರ್ ಆಗೋಂಟು ಇರಬೇಕು. ಸ್ವಲ್ಪ ಬೇಗ ದಪ್ಪ ಆಗಲಿ ಅಂತ ತರಿದ್ಬಿಟ್ರೆ ಆಗೋಲ್ಲ ನೋಡಿ. ನಾನು ಇನ್ನೂ ತರದಿಲ್ಲ, ಇದು ಶೇಪ್ ಬರಲಿ ಅಂತ ಇದು ಮಾಡ್ತಿದ್ದೀನಿ ನೋಡ್ಬೋದು ನೋಡಿ. ಇಲ್ಲೂ ಕಟ್ಟಿದ್ದೀನಿ, ನನಗೆ 2 ಅಷ್ಟು ಹೈಟ್ ಇರೋಷ್ಟು ಕಟ್ಟಿದ್ದೀನಿ. ಶೇಪ್ ನೋಡ್ಬೋದು ನೀವು, ಎಲ್ಲ ಚೆನ್ನಾಗಿದೆ ಹೆಂಗಿದೆ ಅಂತ ನೋಡಿದ್ರ. ಇದು ಮಿನಿಮಮ್ 10 kg ಗ್ರಾಸ್ ಆಗುತ್ತೆ ನೋಡಿ. ಇಲ್ಲಿ ಇನ್ನೂ ಒಂದು ತೋರಿಸ್ತೀನಿ, ನಾನು ತರದಿಲ್ಲ ಇದನ್ನ ನೋಡಿ. ಇನ್ನೂ ಮೋತನೇ ತರದಿಲ್ಲ ಇದು, ಯಾಕಂದರೆ ಶೇಪ್ ಬಂದು ಈ ಥರ ಶೇಪ್ ಬಂದಮೇಲೆ ತರಿಬೋದು, ಅವಾಗ ಸರಿಯಾಗುತ್ತೆ. ಆ ವೆಯ್ಟ್ ಜಾಸ್ತಿ ಗೇನ್ ಮಾಡ್ಬೋದು.